ಇನ್ನು ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಜೊತೆ ನಮ್ಮ ಪ್ರತಿನಿಧಿ ಮೋಹನ್ ರಾಜ್ ನಡೆಸಿರೋ ಚಿಟ್ ಚಾಟ್ ಇಲ್ಲಿದೆ ನೋಡಿ. ಹೈ ವೋಲ್ಟೇಜ್ ಕ್ಷೇತ್ರವಾಗಿರತಕ್ಕಂಥ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಮೈತ್ರಿಕೂಟದ ಅಭ್ಯರ್ಥಿಯಾಗಿರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಪ್ರಚಾರದ ಭರಾಟೆ ತುಂಬಾ ಜೋರಾಗಿ ಸಾಗ್ತಾ ಇದೆ. ಈಗ ಸ್ವತಃ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಚಾರವನ್ನ ಮಾಡ್ತಾ ಇದ್ದಾರೆ. ಹೇಗಿದೆ ಪ್ರಚಾರ ಅನ್ನುವಂಥದ್ದನ್ನ ಸ್ವತಃ ಅವರಿಂದಾನೇ ಕೇಳೋಣ ಬನ್ನಿ. ಸರ್, ಹೇಗೆ ನಡೀತಾ ಇದೆ ಸರ್ ಪ್ರಚಾರ ಇವತ್ತು ಮಳವಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ? ಈಗಾಗಲೇ ನಾನು 3ನೇ ಬಾರಿ ಇವತ್ತು ಮಳವಳ್ಳಿ ಕ್ಷೇತ್ರಕ್ಕೆ ಬಂದಿರೋದು ನಮ್ಮ ಅಂದಾನಿ ಸಾಹೇಬರ ಒಂದು ನೇತೃತ್ವದಲ್ಲಿ. 8 ತಾಲೂಕುಗಳಿಗೆ ಈಗಾಗಲೇ ಸುಮಾರು 2ರಿಂದ 3 ಬಾರಿ ವಿಸಿಟ್ ಕೊಟ್ಟಿದ್ದೇನೆ. ಇದೇ ನನ್ನ ಕೊನೆಯ ವಿಸಿಟ್ ಈ ಒಂದು ಚುನಾವಣೆಯ ಒಂದು ಸಂದರ್ಭದಲ್ಲಿ. ವಾತಾವರಣ ತುಂಬ ಚೆನ್ನಾಗಿದೆ. ಹೋದಲ್ಲೆಲ್ಲ ನಮ್ಮ ಹಳ್ಳಿಯ ನಮ್ಮ ತಂದೆ ತಾಯಂದಿರುಗಳು ಬಹಳ ಚೆನ್ನಾಗಿ ನನ್ನನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ, ಒಳ್ಳೆಯ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ತಾವೇ ಎಲ್ಲ ಗಮನಿಸ್ದಂಗೆ ಆ ತಾಯಂದಿರುಗಳು ಆರತಿ ತಗೊಂಡು ಬೆಳಗುವಂಥದ್ದು ಇರ್ಬೋದು, ಅಥವಾ ಅವ್ರ ಮನೆಗೆ ಜೂಡ್ಸ್ ಕುಡಿಸ್ಲಿಕ್ಕೋ ಅಥವಾ ಎಳ್ನೀರು ಕುಡಿಸ್ಲಿಕ್ಕೋ ನನ್ನನ್ನು ಆಹ್ವಾನ ಮಾಡುವಂಥದ್ದು ಇರ್ಬೋದು. ತಾವೆಲ್ಲರೂ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಿದ್ದೀರಿ. ನಿರಂತರವಾಗಿ JDS ಪಕ್ಷದ ಪರ ಏನು ನಿಂತಿದ್ದಾರೆ. ನನಗೂ ಕೂಡ ಎಲ್ಲೋ ಒಂದು ಕಡೆ ಈ ಒಂದು ಚುನಾವಣೆಯಲ್ಲಿ ಅವಕಾಶ ಮಾಡಿಕೊಡ್ತಾರೆ, ಅವರು ಸೇವೆ ಮಾಡ್ಲಿಕ್ಕೆ ಮುಂದಿನ ದಿನಗಳಲ್ಲಿ ಅನ್ನೋ ಒಂದು ಭರವಸೆ ನನಗೆ. ಸರ್, ನೀವು ಅಭಿವೃದ್ಧಿಯನ್ನ ಇಟ್ಕೊಂಡು ಪ್ರಚಾರ ಮಾಡ್ತಾ ಇದ್ರಿ, ಆದರೆ ಎದುರಾಳಿ ಅಭ್ಯರ್ಥಿಯವರು ಎಲ್ಲೋ ಒಂದು ಕಡೆ ನಿಮ್ಮನ್ನ ಟೀಕೆ ಮಾಡ್ಕೊಂಡು ಪ್ರಚಾರ ಮಾಡ್ತಾ ಇದ್ರಲ್ಲ ಸರ್? ತಾವೆಲ್ಲ ನೋಡ್ತಾ ಇದ್ದೀರಲ್ಲ ಸರ್, ಹಲವಾರು ದಿನಗಳಿಂದ ನಾನೇನು ಮಾತಾಡ್ಲಿಕ್ಕೆ ಹೋಗಿಲ್ಲ. ಇವತ್ತಿಗೂ ನಾನು ಯಾರ ಬಗ್ಗೆನೂ ವೈಯಕ್ತಿಕವಾಗಿ ಟೀಕೆ ಮಾಡಲಿಕ್ಕೆ ಸಿದ್ಧ ಇಲ್ಲ. ನಿನ್ನೆ ದಿನ ನಾಗಮಂಗಲ ತಾಲೂಕಿನಲ್ಲಿ ಒಂದು ಸ್ಪಷ್ಟನೆ ಕೊಡಬೇಕಾಗಿತ್ತು. ಯಾರೋ ಪಾಪ ಮಹಾನ್ ಭಾವರು ನನ್ನ ಯೋಗ್ಯತೆ ಬಗ್ಗೆ ಪ್ರಶ್ನೆ ಮಾಡಿದರು. ಅದಕ್ಕೋಸ್ಕರ ಒಂದು ಸ್ಪಷ್ಟನೆ ಕೊಡ್ತೆ ಹೊರತುಗೂ ನಾನು ವೈಯಕ್ತಿಕವಾಗಿ ಇಲ್ಲಿವರೆಗೂ ಯಾರಿಗಾದರೂ ಅಗೌರವ ತಗೊಂಡು ಬರೋ ರೀತಿಯಲ್ಲಿ ಇಲ್ಲಿವರೆಗೂ ನಡ್ಕೊಂಡಿದ್ದೀನ ಅಂತ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಕಳೆದ 25 ದಿನದಿಂದ ನನ್ನ ಜೊತೆಲಿ ಓಡಾಡ್ತಿದ್ದೀರಿ. ನನಗದೆಲ್ಲ ಬೇಡ ಸರ್. ನನಗೆ ಮಂಡ್ಯ ಜಿಲ್ಲೆಯ ನನ್ನ ತಂದೆ ತಾಯಂದ್ರ ಒಂದು ಅಭಿವೃದ್ಧಿ ಆಗುವಂಥ ಒಂದು ನಿಟ್ಟಿನಲ್ಲಿ ನನ್ನ ಶಾಸಕರ ಜೊತೆ MLCಗಳ ಜೊತೆ ನನ್ನ ಪಕ್ಷದ ಮುಖ್ಯಸ್ಥರುಗಳ ಜೊತೆ ಕೈ ಜೋಡಿಸಿ ನಾನು ಅವ್ರ ಕೈ ಬಲ ಪಡಿಸಿ ಅವ್ರಿಗೆ ಶಕ್ತಿ ತುಂಬಿ ನಾನು ಹೋರಾಟ ಮಾಡ್ತೀನಿ. ಜನ ನನಗೆ ಶಕ್ತಿ ತುಂಬದಲ್ಲಿ ಜನಕ್ಕೆ ನಾನು ಶಕ್ತಿ ತುಂಬ್ತೀನಿ, ಅವ್ರ ಶಕ್ತಿನ ದಾರೆ ಎರಿತೀನಿ ನಾನು. ಸರ್, ಇವತ್ತು ಶ್ರೀರಂಗಪಟ್ಟಣದಲ್ಲೂ ಕೂಡ ಒಂದು ಆರೋಪವನ್ನ ಮಾಡಿದ್ದಾರೆ. ಏನು ಅವರು ಅವರ ಬೆಂಬಲಿಗರಿಗೆ ನೀವು ಒಂದು ಹಣದ ಒಂದು ಆಮಿಷವನ್ನ ಒಡ್ಡಿದ್ದೀರಿ ಅವರ ಬಗ್ಗೆ ಒಂದು ಮಾಹಿತಿ ಕೊಡೋದಕ್ಕೆ ಅಂತ. ಮೊನ್ನೆಯ ದಿನ ಮದ್ದೂರು ತಾಲೂಕಿನಲ್ಲಿ ಗುರುದೇವರಹಳ್ಳಿಯ 3 ಜನ ನನ್ನ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಬಂಧುಗಳ ಮೇಲೆ, ಒಬ್ರು ಅನಿಲ್ ಕುಮಾರು, ಇನ್ನೊಬ್ರು ಪಾಪು, ಇನ್ನೊಬ್ರು ಕಾರ್ತಿಕ್ ಅನ್ನೋ ನನ್ನ ಕಾರ್ಯಕರ್ತ ಬಂಧುಗಳ ಮೇಲೆ ಏನು ಕೈ ಮಾಡಿ ಒಡೆದು ಅವರಿಗೆ ಅವರ ಪ್ರೊಸೆಷನ್ ನಡೆಯುವಂಥ ಒಂದು ಸಂದರ್ಭದಲ್ಲಿ ಘಟನೆ ನಡೆದಿದೆ. 12 ಸ್ಟಿಚ್ ಹಾಕಿದ್ದಾರೆ. ರಾತ್ರಿ ನಾನು ಸರ್ಕಾರಿ ಆಸ್ಪತ್ರೆಗೆ ತೆರಳಿದ್ದೆ. ನಾನು ಈ ವಿಷಯನ ಏನಾದರೂ ಇಟ್ಕೊಂಡು ಆರೋಪ ಮಾಡ್ತಾ ಇದ್ದೀನ? ಕಣ್ಣು ಮುಂದೆ ಅವರು ಹೊಡೆದಿರೋ ಅಂಥದ್ದಿದೆ. ನಾನು ಏನಾದರೂ ಅಯ್ಯೋ BJP ಬೆಂಬಲಿತ ಅಭ್ಯರ್ಥಿಯವರು ನಮ್ಮ ಪಕ್ಷದ ಕಾರ್ಯಕರ್ತರುಗಳಿಗೆ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಹೇಳ್ಕೊಂಡು ಹೊರಟಿದ್ದೀನ? ಸುಮ್ಮನೆ ಇಲ್ಲ ಸಲ್ಲದ ಆರೋಪಗಳು. ನಿಜಕ್ಕೂ ಇದಕ್ಕೆಲ್ಲ ನಾನು ಪ್ರತಿಕ್ರಿಯಿಸ್ಬೇಕಾ? ನೋಡಿ, ನನಗಿರೋದಿನ್ನ 5-6 ದಿನಗಳ ಕಾಲ ಅಷ್ಟೇ. ನಾನು ಸಮಯ ವ್ಯರ್ಥ ಮಾಡ್ಲಿಕ್ಕೆ ಇಷ್ಟ ಅಲ್ಲ ಇಂಥವ್ರ ಜೊತೆ ಮಾತಾಡಿ. ನನ್ನ ಸಂಸ್ಕೃತಿ ಇದಲ್ಲ. ದಿನನಿತ್ಯ ಅವ್ರಿಗೆ ಬೇರೆ ಮಾಡೋ ಕೆಲಸ ಇಲ್ಲ, ಅಭಿವೃದ್ಧಿನೂ ಇಲ್ಲ, ಕನಸು ಇಲ್ಲ ಅವ್ರಿಗೆ ಜಿಲ್ಲೆಯ ಪರವಾಗಿ. ಅವ್ರ ಬಗ್ಗೆ ನಾನೇನು ಪ್ರತಿಕ್ರಿಯೆ ಕೊಡ್ಲಿ? ಸರ್, ಮತ್ತೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಮತ್ತೆ ಸಿದ್ದರಾಮಯ್ಯ ಅವರೆಲ್ಲ ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಹೇಗಿರುತ್ತೆ ಸರ್ ಪ್ರಚಾರ? ಇದಿಷ್ಟು ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿಕೂಟದ ಅಭ್ಯರ್ಥಿಯಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರ ಮಾತುಗಳಾಗಿದೆ. ಕ್ಯಾಮರಾ ಪರ್ಸನ್ ಜೊತೆಗೆ ಮೋಹನ್ ರಾಜ್, TV5 ಮಂಡ್ಯ. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.